ಇನ್ನು ಜಮೀರ್ ದಾವಣಗೆರೆಗೆ ಹೋಗದೇ ಇರೋದಕ್ಕೆ ನಿಜವಾದ ಕಾರಣವೇನು? ಬಂಡಾಯ ಶಮನಕ್ಕೂ ಮುಂದಾಗದೇ ಇರೋದಕ್ಕೆ ಕಾರಣವಾದರೂ ಏನು? ಯಾಕೆಂತಂದರೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಒಂದಿಷ್ಟು ಕೋಲಾಹಲಗಳು ಕೂಡ ನಡೀತಾ ಇದೆ. ಈಗಿರಬೇಕಾದ್ರೆ ಜಮೀರ್ ಅಹಮದ್ ಅವರು ದಾವಣಗೆರೆಗೆ ಯಾಕೆ ಹೋಗಿಲ್ಲ? ಆ ಒಂದು ಮಾತು ಸೀರಿಯಸ್ ಆದ್ರ ಜಮೀರ್ ಸಾಬ್ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಆ ಒಂದು ಮಾತು ಎಸ್ ಮಲ್ಲಿಕಾರ್ಜುನ್ಗೆ ದುಬಾರಿ ಆಯ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಮುಖ್ಯವಾಗಿ ಈ ಹಿಂದೆ ಏನು ಜಮೀರ್ ಅಹಮದ್ ಅವರಿಗೆ ಒಂದು ಸುರ್ಜೇವಾಲಾ ಆಗಿರ್ಬೋದು ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಆ ಒಂದಿಷ್ಟು ಮಾತುಗಳು ಜಮೀರ್ ಅಹಮದ್ ಅವರು ಈಗ ಆ ಒಂದು ಕಾರಣದಿಂದಾಗಿ ಮುನಿಸ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಎಸ್ ಮಲ್ಲಿಕಾರ್ಜುನ್ ಅವರು ಆಡಿದಂತಹ ಮಾತುಗಳು ದುಬಾರಿ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಯಾಕೆ ಅಂತಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮುಖ್ಯವಾಗಿ ಮುಸ್ಲಿಂ ಅವರ ಸಮುದಾಯದ ಅವರ ಪರವಾಗಿಯೂ ಸಹಿತ ಮತ್ತು ಅವರನ್ನು ಮನವೊಲಿಕೆ ಮಾಡೋದಕ್ಕೂ ಸಹಿತ ಇಲ್ಲಿ ಜಮೀರ್ ಅಹಮದ್ ಅವರು ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ನುವಂಥದ್ದು ದೊಡ್ಡ ಮಟ್ಟದ ರೀತಿಯಲ್ಲಿ ಪ್ರಶ್ನೆಯಾಗಿದೆ. ಬಂಡಾಯ ಶಮನಕ್ಕೂ ಸಹಿತ ಇಲ್ಲಿ ಜಮೀರ್ ಅಹಮದ್ ಅವರು ಬಂದಿಲ್ಲ. ಇದರ ಹಿಂದೆ ನಿಜವಾದ ಕಾರಣವಾದರೂ ಏನು ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಯಾಕೆ ಅಂತಂದರೆ ಇಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನುವಂಥ ರೀತಿಯ ಒಂದು ಹೇಳಿಕೆ ಒಂದನ್ನು ಕೊಟ್ಟಿದ್ದರು. ಅದರಿಂದ ಜಮೀರ್ ಅಹಮದ್ ಅವರಿಗೆ ಒಂದು ಕಡೆಯಿಂದ ಅವರ ಮನಸ್ಸಿಗೆ ನೋವಾಗಿರಬಹುದು ಮತ್ತು ಅವರ ಆ ಒಂದು ಕಾರಣಕ್ಕೋಸ್ಕರ ಮುನಿಸ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಸಾಕಷ್ಟು ಓಡಾಡ್ತಾ ಇದೆ. ಸೊ ಆ ಕಡೆ ದೃಷ್ಟಿಯಿಂದ ನೋಡೋದಾದರೆ ಆ ಒಂದು ಕಾರಣದಿಂದಾಗಿ ಏನಾದರೂ ಜಮೀರ್ ಅಹಮದ್ ಅವರು ಈ ಒಂದು ಮನವೊಲಿಕೆ ಮಾಡೋದಕ್ಕೆ ಬಂದಿಲ್ವಾ? ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡೋದಕ್ಕೆ ಯಾಕೆ ಬಂದಿಲ್ಲ ಅನ್ನುವಂಥದ್ದು ದೊಡ್ಡ ಮಟ್ಟದ ರೀತಿಯಲ್ಲಿ ಪ್ರಶ್ನೆಯಾಗಿರುವಂಥದ್ದು. ಯಾಕೆಂದರೆ ಈ ಹಿಂದೆಯೇ ಏನು ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಅಥವಾ ಏನಾದರೂ ನೀಡಿಲ್ಲ ಅಂತಂದರೆ ನಾನು ರಾಜೀನಾಮೆಯನ್ನು ನೀಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಹೇಳಿದರು. ಈಗ ನಿನ್ನೆ ದಿವಸ ಕಡೆ ದಿನ ಆದರೂ ಸಹಿತ ಜಮೀರ್ ಅಹಮದ್ ಅವರು ದಾವಣಗೆರೆ ಬರಲೇ ಇಲ್ಲ. ಅವರನ್ನು ಮೀಟ್ ಮಾಡೋದಾಗಿರಲಿ, ಮನವೊಲಿಕೆ ಮಾಡೋದಾಗಿರಲಿ ಯಾವುದೂ ಸಹಿತ ಮಾಡಲಿಲ್ಲ. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಜಮೀರ್ ಅಹಮದ್ ಅವರು ಯಾಕೆ ದಾವಣಗೆರೆಗೆ ಬರಲಿಲ್ಲ? ಇದರ ಹಿಂದೆ ಇರುವಂತಹ ನಿಜವಾದ ಕಾರಣವೇನು ಅನ್ನುವಂಥದ್ದು ಯಕ್ಷ ಇಲ್ಲಿ ಪ್ರಶ್ನೆಯಾಗಿರುವಂಥದ್ದು. ಯಾಕೆ ಅಂತಂದರೆ ಸಾದಿಕ್ ಪೈಲ್ವಾನ್ ಅವರ ಏನು ಬಂಡಾಯ ಏನಿದ್ದಾರೆ ಅವರ ಮನವೊಲಿಕೆ ಮಾಡೋದಕ್ಕೂ ಸಹಿತ ಜಮೀರ್ ಅಹಮದ್ ಅವರು ಬರಲಿಲ್ಲ. ಈ ಹಿಂದೆ ಎಸ್ ಮಲ್ಲಿಕಾರ್ಜುನ್ ಅವರು ಯಾವುದೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಆ ಒಂದು ಸ್ಟೇಟ್ಮೆಂಟಿಂದ ಜಮೀರ್ ಅಹಮದ್ ಅವರ ಮನಸ್ಸಿಗೆ ನೋವಾಗಿದೆನಾ ಅನ್ನುವಂತಹ ಪ್ರಶ್ನೆಗಳು ಸಹ ಮೂಡ್ತಾ ಇದೆ. ಆ ಒಂದು ಸ್ಟೇಟ್ಮೆಂಟಿಂದ ಏನಾದರೂ ಜಮೀರ್ ಅಹಮದ್ ಅವರು ಈ ಒಂದು ಮುಸ್ಲಿಂ ಸಮುದಾಯದ ಸಾದಿಕ್ ಪೈಲ್ವಾನ್ ಅವರನ್ನು ಮನವೊಲಿಕೆ ಮಾಡೋಕ್ಕೆ ಬರ್ತಾ ಇಲ್ಲವ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಹಾಗಾದರೆ ಜಮೀರ್ ಅಹಮದ್ ಅವರು ಯಾಕೆ ಬರಲಿಲ್ಲ? ಅವನು ಯಾರಲ್ಲೇ ಇಲ್ಲಿ ಬರೋಕೆ? ಇದು ಅವನ ಕ್ಷೇತ್ರನಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರು. ಅವನು ಬಂದರೆ ಸರಿ ಇರಲ್ಲ, ಇದು ನಮ್ಮ ಕ್ಷೇತ್ರ. ಈಗಂತ ಜಮೀರ್ ವಿರುದ್ಧವಾಗಿ ಓಪನ್ ಆಗಿ ಅಬ್ಬರಿಸಿದ್ರು ಮಂತ್ರಿ ಮಲ್ಲಣ್ಣ. ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ ಲಾಬಿ ಮಾಡಿದ್ದಕ್ಕೆ ಸಿಟ್ಟಿಗೆದ್ದು ಬಾಯಿ ತಪ್ಪಿದ್ರು. ಇದೊಂದೇ ಮಾತು ಜಮೀರ್ ಮಾತ್ರವಲ್ಲದೆ ಮುಸ್ಲಿಮರ ಸಿಟ್ಟಿಗೂ ಕಾರಣ ಆಗಿತ್ತು. ನಂತರ ಮಲ್ಲಣ್ಣ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು, ಆಗಲಿಲ್ಲ ಪ್ರಯೋಜನ. ಕಡೆಗೆ ಜಮೀರ್ ರಾಜೀನಾಮೆ ಬೆದರಿಕೆ ಹಾಕಿದ್ದು, ಅದು ಕೂಡ ಆಯಿತು, ಯಾವುದು ಪ್ರಯೋಜನ ಆಗಲಿಲ್ಲ. ಕಡೆಗೆ ಮುಸ್ಲಿಮರ ಬದಲು ಮತ್ತೆ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಮಣೆಯನ್ನು ಹಾಕಿತು. ಈ ಬೆನ್ನಲ್ಲೇ ಜಮೀರ್ ಬದಲಿಸಿದ್ರು, ತಮ್ಮ ರಣತಂತ್ರವನ್ನು ಹೂಡ್ತಾನೇ ಇದ್ದಾರೆ. ಸಮರ್ಥ ನಾಮಿನೇಷನ್ನಿಂದಲೂ ಕೂಡ ದೂರ ಉಳಿದ ಜಮೀರ್ ಅಷ್ಟೇ ಅಲ್ಲ, ಉಳಿದಂತಹ ಮುಸ್ಲಿಂ ನಾಯಕರಿಂದಲೂ ಸಹ ಇದೇ ತಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ. ಸಾದಿಕ್ ಪೈಲ್ವಾನ್ ಬಂಡಾಯ ಇದ್ರೂ ಸಹಿತ ತಲೆ ಕೆಡಿಸ್ಕೊಂಡಿಲ್ಲ ಜಮೀರ್ ಅಹಮದ್ ಅವರು. ಈವರೆಗೂ ದಾವಣಗೆರೆಗೆ ಬರಲೇ ಇಲ್ಲ ಜಮೀರ್ ಅಹಮದ್. ಪರಿಣಾಮ ಈಗ ದಾವಣಗೆರೆ ದಕ್ಷಿಣ ಎಂಬುದು ಕಾಂಗ್ರೆಸ್ ಪಾಲಿಗೆ ನಿಗಿಯಾಗಿರುವಂಥದ್ದು. ಜಮೀರ್ ಮಲ್ಲಣ್ಣನ ವೈಮನಸ್ಸು ಶಮನ ಆಗಲಿಲ್ವಾ? ಇದೇ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ದುಬಾರಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಸಹ ಇಲ್ಲಿ ಮೂಡ್ತಾ ಇದೆ. ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಒಂದು ಉಪಸಮರ. ಇನ್ನು ಮಂತ್ರಿ ಮಲ್ಲಣ್ಣ ಅವರು ಈ ಹಿಂದೆ ಒಂದು ಹೇಳಿಕೆ ಒಂದನ್ನು ನೀಡಿರ್ತಾರೆ. ಬಂದೇಳಕ್ಕೆ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ಅವನ್ಯಾರು ನಮ್ಮ ಹತ್ರ ಬಂದೇಳಕ್ಕೆ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ಅವನ್ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಹೈಕಮಾಂಡ್ ಬಿಟ್ಟು ವಿಚಾರ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತೋ ಅದನ್ನು ನೋಡೋಣ.
ಹೈಕಮಾಂಡ್ ಬಿಟ್ಟು ವಿಚಾರ. ಈಗ ಮತ್ತೆ ಉಗಾದಿ ಹಬ್ಬ ಬಂತು, ಉಗಾದಿ ಹಬ್ಬ ಮಾಡಿ ಹೊಸ ಚಂದ್ರ ನೋಡೋಣ. ಅವ್ನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವ್ನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ? ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಹೈಕಮಾಂಡ್ ಬಿಟ್ಟು ಇನ್ನು ಈ ಹಿಂದೆ ಈಗಾಗಲೇ ಎಸ್ ಮಲ್ಲಿಕಾರ್ಜುನ ಅವರು ಈ ರೀತಿಯಾಗಿ ಒಂದು ಹೇಳಿಕೆ ಒಂದನ್ನು ನೀಡಿದರು. ಇದರಿಂದ ಜಮೀರ್ ಅಹಮದ್ ಅವರ ಮನಸ್ಸಿಗೆ ನೋವಾಯಿತಾ? ಹಾಗೆ ಮಂತ್ರಿ ಮಲ್ಲಣ್ಣ ಅವರು ಕೂಡ ಒಂದಿಷ್ಟು ಹೇಳಿಕೆ ಒಂದನ್ನು ನೀಡಿದರು. ಈ ಒಂದು ಕಾರಣದಿಂದಾಗಿ ಜಮೀರ್ ಅಹಮದ್ ಅವರು ದಾವಣಗೆರೆಗೆ, ಮುಖ್ಯವಾಗಿ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆಗೆ ಬರಲಿಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಕಾಣ್ಬೋದು. ಮುಖ್ಯವಾಗಿ ಸಾದಿಕ್ ಪೈಲ್ವಾನ್ ಅವರು ಏನು ಬಂಡಾಯ ಎದ್ದಿದ್ದಾರೆ, ಅದಕ್ಕೋಸ್ಕರ ಏನು ಅವರು ಬಂಡಾಯ ಎದುರು ಸಹಿತ ಜಮೀರ್ ಅಹಮದ್ ಅವರು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳಾರದೆ ಹಾಯಾಗಿ ಫ್ರೀಯಾಗಿ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡೋದಕ್ಕೆ ಇವರು ಬರಲಿಲ್ಲ. ಒಂದು ಕಡೆ ಸಮರ್ಥ್ ಅವರಿಗೆ ಇದು ದೊಡ್ಡ ಮಟ್ಟದ ರೀತಿಯಲ್ಲಿ ಪೆಟ್ಟು ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತಂದರೆ ಒಂದು ಕಡೆ ಏನು ಸಮರ್ಥ್ ಅವರಿಗೆ ಈಗಾಗಲೇ ಟಿಕೆಟನ್ನು ನೀಡಿದ್ದಾರೆ. ಬಂಡಾಯ ಎದ್ದಿರುವಂತಹ ಅಭ್ಯರ್ಥಿಯಾಗಿರುವಂತಹ ಸಾದಿಕ್ ಪೈಲ್ವಾನ್ ಅವರು, ಅವರ ಸಮುದಾಯದ ಒಂದಿಷ್ಟು ಅವರ ಬೆಂಬಲಿಗರು ಈಗ ಇಷ್ಟು ದಿನಗಳ ಕಾಲ ಏನು ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾ ಇರ್ತಾರೆ, ಈಗ ದಿಢೀರನೇ ಈ ರೀತಿಯಾಗಿ ಬಂಡಾಯ ಇದ್ದಿರುವಂತಹ ಕಾರಣದಿಂದಾಗಿ ಮತ ಹಂಚಿ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲಿ ಸಾದಿಕ್ ಪೈಲ್ವಾನ್ ಅವರು ನಾವು ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ, ಕಾಂಗ್ರೆಸ್ನ ಮಾತ್ರ ಸೋಲಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ಪಟ್ಟನ್ನು ಹಿಡಿದಿರುವಂಥದ್ದು. ಸೊ ಆ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅವರು ಸಾಕಷ್ಟು ರೀತಿಯಲ್ಲಿ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ.